ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ. ಚಂಡಸುರಥನ ಶಿರವನು ಅಸುರಹರನಾಜ್ಞೆಯಿಂ ಕೊಂಡು ಗರುಡಂ ಪ್ರಯಾಗವನೈದಲು ಈಶ್ವರಂ ಕಂಡು ಪ್ರಜರಾಜನಂ ಕಳುಗಿ ತರಿಸಿದನದನಂ ರುಂಡಮಾಲೆಯ ತೊಡವಿಗೆ. ಸುಧನ್ವನ ಸಂಹಾರವಾದ ಮೇಲೆ ಸುಧನ್ವನ ತಂದೆಯಾದಂತಹ ಹಂಸಧ್ವಜ ಬಹಳವಾಗಿ ದುಃಖಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನ ತಮ್ಮನಾದಂತಹ ಸುರಥ, ಅಪ್ಪ ನೀನು ಯಾತಕ್ಕೆ ಚಿಂತಿಸ್ತೀಯಾ? ನಾನು ನನ್ನ ಅಣ್ಣನನ್ನು ಕೊಂದಂತಹ ಅರ್ಜುನನನ್ನು ಸಂಹಾರ ಮಾಡಿದೆ, ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ದಿವ್ಯವಾದಂತಹ ರಥವನ್ನೇರಿ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮಕ್ಕೆ ಬಂದಾಗ ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಅರ್ಜುನ ಸಂಹಾರ ಮಾಡಿದ ಮೇಲೆ ಅವನ ತಲೆ ಆಕಾಶದ ಮೇಲೆ ಹಾರತ್ತೆ. ಅದನ್ನ ಕೃಷ್ಣ ಪರಮಾತ್ಮ ಗರುಡನನ್ನು ಕರೆದು ಬಿಟ್ಟು ಈ ಒಂದು ತಲೆಯನ್ನ ಪ್ರಯಾಗ ಕ್ಷೇತ್ರದಲ್ಲಿ ನೀನು ಹಾಕಬೇಕು ಅಂತಂದಾಗ ಅದನ್ನ ಗರುಡನು ಪ್ರಯಾಗ ಕ್ಷೇತ್ರದಲ್ಲಿ ಹಾಕಿದ್ದಾನೆ. ಅನಂತರ ಸಾಕ್ಷಾತ್ ಪರಮೇಶ್ವರನು ನಂದಿಕೇಶ್ವರನನ್ನು ಕರೆಸಿಬಿಟ್ಟು ಈ ತಲೆಯನ್ನ ನೀನು ತೆಗೆದುಕೊಂಡು ಬಾ, ಸುಧನ್ವನ ತಲೆಯನ್ನ ನಾನು ಹೇಗೆ ನನ್ನ ರುಂಡ ಮಾಲೆಗೆ ಹಾಕಿಕೊಂಡಿದ್ದೇನೆ, ಇವನ ತಲೆಯನ್ನು ಕೂಡ ಹಾಗೆ ಧಾರಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ತರಿಸ್ಬಿಟ್ಟು ತನ್ನ ಒಂದು ರುಂಡ ಮಾಲೆಗೆ ಆ ಸುರಥನ ತಲೆಯನ್ನು ಹಾಕಿಕೊಂಡನು ಅನ್ನುವಂಥ ಒಂದು ಕಥಾ ಸಂದರ್ಭವನ್ನ ನಿಮ್ಮ ಮುಂದೆ ಇವತ್ತು ನಾವಿಡ್ತಾ ಇದ್ದೇವೆ. ಕೇಳ್ದೈಂದ್ರ ಪಾಲಕ ಸುಧನ್ವನಗಳಿಕೆಯಂ ಪೇಳ್ದೆ ಪೆನ್ನಿನಗೆ ಆಲಿಪುದು ಸುರಥನಂಕಮಂ ತಾಳ್ದನತಿರೋಷಮಂ ರಥವೇರಿ ವಿನುತ ಕೋದಂಡಮಂ ಜೇಗೆಯುತೆ ಬಾಳ್ದಪನೆ ಫಲುಗುಣಂ ಮೇನ್ ಇಳಾಮಂಡಲವನಾಳ್ದಪನೆ ಧರ್ಮಜಂ ಕಾಣಬಹುದಿಂದೆ ಎನ್ನ ತೋಳ್ದಿಂಟೆಯಂ ಕಳೆವೆನು ಎನುತೆ ಕೃಷ್ಣಾರ್ಜುನರ ಸರಿಸ ಕೈ ತರುತ್ತಿರ್ದನು. ಸುರಥ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮ ಮಾಡುವುದಕ್ಕೆ ಬಂದು ನಿಂತಿದ್ದಾನೆ. ಸುರಥ ಮತ್ತು ಅರ್ಜುನರ ಜೊತೆಯಲ್ಲಿ ಈಗ ಯುದ್ಧ ಆರಂಭವಾಗ್ತಾ ಇದೆ. ಸುರಥನೈತಗ ರಣೋತ್ಸಾಹಮಂ ಕಂಡು ಹರಿನರನುಳಾಲೋಚಿಸಿ ನುಡಿದನು, ಇವಂ ಧರೆಯೊಳಾಚರಿಸದಿಗ ಪುಣ್ಯ ಕರ್ಮಗಳೊಂದಿಲ್ಲ, ಇವಂ ಮರೆದಾದೊಡಂ ಮಾಡಿದ ದುರಿತಲವಮಂ ಕಾಣೆನು. ಆರ್ಜಯಿ ಪರೀತನಂ ಸರಿಸದೊಳ್ ನಿಂದಡೆ ಬಹುದು ನಮಗೀಗ ಪರಿಭವಂ. ಪ್ರದ್ಯುಮ್ನಂ ಮೊದಲಾದ ಪಟುಭಟರ್ಕಾದಲಿ ಇವನೊಡನೆಂದನು. ಸುರಥ ರಥವನ್ನು ಹತ್ತಿದಾಗ ಅವನು ಹೇಳ್ತಾ ಇದ್ದಾನೆ, ಅರ್ಜುನ ಉಳಿತಾನ, ಧರ್ಮರಾಜ ಈ ಭೂಮಂಡಲವನ್ನು ಆಳ್ತಾನ,
ಇವತ್ತು ನನ್ನ ತೋಳಿನ ಪರಾಕ್ರಮವನ್ನ ನಾನು ತೋರಿಸ್ತೇನೆ, ಈ ಕೃಷ್ಣಾರ್ಜುನರನ್ನ ನಾನಿವತ್ತು ಎದುರಿಸ್ತೇನೆ ಅಂತ ಹೇಳಿ ಉತ್ಸಾಹದಿಂದ ಬಂದಿದ್ದಾನೆ. ಅವನು ಬರ್ತಾ ಇರೋದನ್ನು ನೋಡಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇವನು ಪ್ರಪಂಚದಲ್ಲಿ ಮಾಡದೇ ಇರುವಂತಹ ಒಂದು ಪುಣ್ಯಕರ್ಮಗಳು ಉಳಿದಿಲ್ಲ, ಇವನು ಮರೆತೂ ಕೂಡ ಮಾಡಿದಂತಹ ಒಂದು ಸಣ್ಣ ಪಾಪವೂ ಇಲ್ಲ, ಮಹಾತ್ಮ ಇವನು, ಪುಣ್ಯಾತ್ಮ, ಇವನನ್ನು ಜಯಿಸೋದು ಅನ್ನೋದು ಆಗೋದೇ ಇಲ್ಲ. ಆದ್ದರಿಂದ ಅರ್ಜುನ, ಈಗ ನೀನು ಅತ್ಯಂತ ಕುಪಿತನಾದಂತಹ ಇವನನ್ನು ಎದುರಿಸಬೇಡ, ಪ್ರದ್ಯುಮ್ನ ಸಾತ್ವಿಕಿ ಮುಂತಾದವರ ಜೊತೆಯಲ್ಲಿ ಇವನು ಯುದ್ಧ ಮಾಡಲಿ, ಆಮೇಲೆ ನಾವು ಅವರಿಂದ ಆಗದೇ ಇದ್ರೆ ನಾವು ನೋಡೋಣ ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಹೇಳಿಬಿಟ್ಟು ಅವರಿಬ್ಬರೂ ಕೂಡ ಆ ಎಲ್ಲ ಯಾದವ ಸೈನ್ಯವನ್ನ ಸಾತ್ವಿಕಿ ಇತ್ಯಾದಿಗಳನ್ನೆಲ್ಲ ಅವನು ಮುಂದೆ ಕಳಿಸ್ಬಿಟ್ಟು ತಾವು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಸುರಥನಿಗೂ ಮತ್ತೆ ಪಾಂಡವ ವೀರರಿಗೂ ಕೂಡ ಯುದ್ಧ ಆರಂಭವಾಗಿದೆ. ರಾಜೀವನೇತ್ರ ನಿಂತೆನುತಂ ಅಂಧಕ ವೃಷ್ಟಿ ಭೋಜರನಿಪ ಅಖಿಳ ಯಾದವ ಕುಲದ ಪಟುಭಟ ಸಮಾಜಮಂ ಪ್ರದ್ಯುಮ್ನನೊಡನೆ ಸುರಥನ ರಥಕ್ಕೆಣೆಯೊಡ್ಡಿ ನರನರಥದ ವಾಜಿಗಳ ವಾಗ್ಯಯಂ ತಿರುಗಿ ಹಿಂದಕ್ಕೆ 3 ಯೋಜನದೊಳಿಟ್ಟಣಿಸಿ ನಿಂದು ಗರ್ಜಿಸುವ ಸೇನಾ ಜಲಧಿ ಮಧ್ಯದೊಳ್ಬಂದು ನಿಂದರ ನೆಲೆಯ ಸುಯಿದಾನಮಂ ಬಲಿದನು. ಕೃಷ್ಣ ಅರ್ಜುನನ ಹತ್ರ ಹೇಳಿಬಿಟ್ಟು ಎಲ್ಲ ಯಾದವ ವೀರರನ್ನು ಕೂಡ ಸುರಥನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಕಳಿಸಿದ್ದಾನೆ. ತಾನು ಮೆಲ್ಲಕ್ಕೆ ರಥವನ್ನು ಹಿಂದಕ್ಕೆ ತಿರುಗಿಸಿಬಿಟ್ಟು ಸೈನ್ಯದ ಹಿಂಭಾಗದಲ್ಲಿ ರಕ್ಷಣೆಗಾಗಿ ಅರ್ಜುನನ ಜೊತೆಯಲ್ಲಿ ನಿಂತಿದ್ದಾನೆ. ಇತ್ತಲಾಘವಕ್ಕೆ ಮುಂಗೊಂಡು ಬಗ ಸುರಥನಂ ತೆತ್ತಿಸಿದನು. ಅಂಬಿನಿಂ ಪ್ರದ್ಯುಮ್ನನಂ ಆತನಂ ಮೆತ್ತಿಸಿದನವಂ ಬಾಣದಿಂ ಪಾರ್ಥನೆತ್ತ ಜಾರಿದನೀಗ ಶೌರಿ ಸಹಿತ ಮತ್ತ ಗಜದಗ್ಗಳಿಕೆ ಮಕ್ಷಿಕದೊಳಿಗುದು ಗಡ ಮುತ್ತಿದವು ಕರಿತುರಗರಥ ಪದಾತಿಗಳಿಲ್ಲಿ ಹೊತ್ತುಗಳೆ ಒಡೆ ಸುಧನ್ವನ ಹರಿಬವಲ್ಲೆನುತ ತೆಗೆದೆಚ್ಚನ ಭಟರನು. ಈ ಕಡೆಯಲ್ಲಿ ಸುರಥನಿಗೂ ಪ್ರದ್ಯುಮ್ನನಿಗೂ ಯುದ್ಧ ಆರಂಭವಾಗಿದೆ. ಸುರಥ ಬಹಳ ಪರಾಕ್ರಮದಿಂದ ಪ್ರದ್ಯುಮ್ನಾದಿಗಳನ್ನೆಲ್ಲ ಎದುರಿಸ್ತಾ ಇದ್ದಾನೆ. ಅವನಿಗೆ ಅನುಮಾನ, ಪಾರ್ಥ ಎತ್ತ ಜಾರಿದನೀಗ ಶೌರಿ ಸಹಿತ, ಅಲ್ಲ ಅರ್ಜುನ ಎಲ್ಲಿ ಮೆಲ್ಲಕ್ಕೆ ಓಡ್ ಹೋಗ್ಬಿಟ್ಟ ಕೃಷ್ಣನ್ ಜೊತೆಯಲ್ಲಿ, ಅವನನ್ನು ಎದುರಿಸ್ಬೇಕು ಅಂತ ಬಂದಿದ್ದೀನಿ, ಮದ್ದಾನೆ ಜೊತೆಯಲ್ಲಿ ನೊಣಗಳಿಗೇನಪ್ಪ ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಸ್ಯ ಮಾಡ್ತಾನೆ. ನಾನು ಮದ್ದಾನೆ, ನೀವೆಲ್ಲ ನೊಣಗಳು, ನೀವೆಲ್ಲ ಏನು ಮಾಡೋಕ್ಕಾಗತ್ತೆ, ಅಲ್ಲಪ್ಪ ಹೊತ್ತುಗಳಿಯೋದಕ್ಕೆ ಇದೇನು ಸುಧನ್ವನ ಯುದ್ಧ ಮಾಡ್ಕೊಂಡ್ರ, ಸುರಥನ ಯುದ್ಧ, ನೀವೆಲ್ಲ ಹೆಚ್ಚಿಗೆ ಹೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಒಂದೇ ಕ್ಷಣದಲ್ಲಿ ಅವನು ಪರಾಭವಗೊಳಿಸಿದ್ದಾನೆ. ಬಹಳ ಅದ್ಭುತವಾಗಿ ಕವಿ ಆ ಸುರಥನ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ತವ ಕದಿಂ ಪ್ರದ್ಯುಮ್ನನಂ ಗೆಲ್ದು ಸಾತ್ಯಕಿಯನವಗಡಿಸಿ ಕೃತವರ್ಮ ಸಾಂಬಾನು ಸಾಲ್ವರಂ ಜವಗಡಿಸಿ ಕಲಿಯೌವನಾಶ್ವನಂ ಸದೆದು ನೀಲಧ್ವಜರನು ಉರೆಘಾತಿಸಿ ರವಿಸುತನ ಸೂನುವಂ ಪರಿಭವಿಸಿ ನಿಖಿಲ ಯಾದವ ಸುಭಟರಂ ಜಯಿಸಿ ಚತುರಂಗ ಸೈನ್ಯಮಂ ಸವರಿ ಸಮರಥ ಮಹಾರಥದೊಂದೇ ರಥದೊಳು ಆಸುರಥ ನೊಡೆದುಳಿದನು.
ಕ್ಷಣ ಮಾತ್ರದಲ್ಲಿ ಪ್ರದ್ಯುಮ್ನ, ಸಾತ್ಯಕಿ, ಕೃತವರ್ಮ, ಸಾಂಬ, ಅನುಸಾಲ್ವ, ಯೌವನಾಶ್ವ, ನೀಲಧ್ವಜ, ವೃಷಕೇತು ಎಲ್ಲರನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಸೋಲಿಸಿಬಿಟ್ಟಿದ್ದಾನೆ. ಅತಿರಥ ಮಹಾರಥರನ್ನೆಲ್ಲ ಒಂದೇ ಕ್ಷಣದಲ್ಲಿ ಹೊಡೆದು ಉರುಳಿಸಿಬಿಟ್ಟಿದ್ದಾನೆ. ಸೊಕ್ಕಾನೆ ಪೊಕ್ಕು ಕಾಸಾರಮಂ ಕಲಕುವಂತೆ ಅಕ್ಕಜೊದಳುಕ್ಕಲಿಕ್ಕಿದನು ಅಖಿಲ ಸೈನ್ಯಮಂ. ಮಿಕ್ಕುನೊಂದಕ್ಕಲಂ ಬೀದಿ ಬರಿದಟ್ಟುವಂತೆ ವಾಡಿಸಿದನತಿ ಬಲವನು. ಕಕ್ಕಸದೊಳೆಕ್ಕ ತುಳಕ್ಕೈ ತಂದ ವೀರರಂ ಮುಕ್ಕುರುಕಿ ತೆಕ್ಕಿಗೆಡಿಸಿದನು ಆರಣಾಗ್ರದೊಳ್. ಪೆಕ್ಕಲಿಸಿ ದುಃಖಂದದ ತಿಂದೆ ಸುರಥನ ನರಸಿದನು ಅಚ್ಯುತಾರ್ಜುನರನು. ಸೊಕ್ಕಾನೆ ಮದ್ದಾನೆ ಸರೋವರಕ್ಕೆ ನುಗ್ಗಿಬಿಟ್ಟು ಆ ಜಲವನ್ನೆಲ್ಲ ಕಲಕುವಂತೆ ಒಂದೇ ಕ್ಷಣದಲ್ಲಿ ಸೈನ್ಯವನ್ನೆಲ್ಲ ಅವನು ಬೀದಿಗೆ ನೂಕು ಬಿಟ್ಟಿದ್ದಾನೆ. ಯಾರೂ ಕೂಡ ಅವನೇ ಎದುರಲ್ಲಿ ನಿಲ್ಲುವಂತಹ ವೀರರೇ ಇಲ್ಲ. ಆದ್ದರಿಂದ ಅವನು ಉಕ್ಕಂದದ ಅಡಟಿಂದೆ ಸುರಥನು ಅರಸಿದನು ಅಚ್ಯುತಾರ್ಜುನರನು. ಒಂದೇ ಒಂದು ಕ್ಷಣದಲ್ಲಿ ಎಲ್ಲರನ್ನು ಸೋದ್ಬಿಟ್ಟು ಮಹಾಧೈರ್ಯದಿಂದ ಅವನು ಅಚ್ಯುತನನ್ನು ಅರ್ಜುನನನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿ ಹೋದರೂ ಇವರಿಬ್ಬರು ಕೂಡ ಅವರ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಅಚ್ಯುತಾರ್ಜುನರನ್ನು ಹುಡುಕ್ತಾ ಇದ್ದಾನೆ. ಅದನ್ನೇ ಕವಿ ಆ ಯುದ್ಧವನ್ನೇ ಇನ್ನೂ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಯಾವ ರೀತಿ ಇವನು ಹುಡುಕದ ಅಂದ್ರೆ, ಘೋರ ಸಂಸಾರದೊಳ್ ಮುಸುಕುವ ಮರೆವೆಯಂ ನಿವಾರಿಸಿ ಮಹಾಯೋಗಿ ಜೀವ ಪರಮಾತ್ಮರ ವಿಚಾರಿಸುವ ತೆರದಿಂದೇ ರಿಪುಮಾಗರದೊಳೆತ್ತಿ ಕವಿವ ಭಟರಂ ಗಣಿಸದೆ ವೀರಸುರಥಂ ಕೃಷ್ಣ ಫಲ್ಗುಣರ ನರಸಿದನು. ಉದಾರ ವಿಕ್ರಮ ಪರಿಜ್ಞಾನದಿಂದ ಎಡಬಲನ ನಾರಯ್ಯದೆ ಏಕಾಗ್ರಚಿತ್ತದಿಂ ವಸುಮತಿ ಕಾಂತ ಕೇಳದ್ಭುತವನು. ಮಹಾಯೋಗಿ ಜೀವ ಪರಮಾತ್ಮರನ್ನ ಅವರ ತತ್ವವನ್ನು ವಿಚಾರಿಸುವಂತೆ ಸುರಥನು ಕೂಡ ಜೀವಸ್ಥಾನದಲ್ಲಿ ಅರ್ಜುನನಿದ್ರೆ ಪರಮಾತ್ಮನ ಸ್ಥಾನದಲ್ಲಿ ಕೃಷ್ಣನಿದ್ದಾನೆ. ಜೀವ ಪರಮಾತ್ಮರನ್ನ ಹುಡುಕುವಂತೆ ಅರ್ಜುನ ಮತ್ತು ಕೃಷ್ಣರನ್ನು ಹುಡುಕ್ತಾ ಇದ್ದಾನೆ. ಅದ್ಭುತ ಪರಾಕ್ರಮದೊಳು ಅಖಿಲ ಸೇನೆಗೆ ಮಹದ್ಭಯವ ಬೀರುತೈತಗ ಸುರಥನಂ ಕಾಣುತ್ತ ಉದ್ಭವಿಸಿದರ್ಜುನಂಗೆ ಅತಿರೋಷಂ ಎಂದನ ಸುರಾಂತಕನೊಳು ಇವನ ಜಯಕ್ಕೆ ತದ್ಭಾವದಳು ತೋರಿದೆಣಿಕೆ ಏನೆಲೆ ದೇವ ಮದ್ಭುಜದೊಳಿ ಚಾಪಮಿರ್ದು ಪಾವಕನಸ್ತ್ರದ ಅಭ್ಯುದಯಕ್ಕೆ ಅಮಮ ನೋಡೆನುತ ಬಿಲ್ದಿರುವನೊದರಿ ನರನಿಧಿರಾದನು. ಹೀಗೆ ಕೃಷ್ಣಾರ್ಜುನನನ್ನ ಜೀವ ಪರಮಾತ್ಮರನ್ನು ಹುಡುಕುವಂತೆ ಹುಡುಕಿದ್ದಾನೆ. ಅದ್ಭುತವಾದಂತಹ ಪರಾಕ್ರಮಿ. ಎಲ್ಲರನ್ನೂ ಎದುರಿಸ್ತಾ ಬರ್ತಾ ಇದ್ದಂತಹ ಸುರಥನನ್ನು ನೋಡಿದ ಅರ್ಜುನನಿಗೆ ಸಿಟ್ಟು ಬಂದಿದೆ. ಅವನು ಬಹಳ ಸಿಟ್ಟಿನಿಂದ, ದೇವಾ ಪರಮಾತ್ಮ, ಈ ಒಂದು ಪರಾಕ್ರಮವನ್ನು ನೋಡ್ತಾ ಇದ್ರೆ ನಿನಗೇನು ಅನ್ನಿಸ್ತಾ ಇದೆ? ನೀನು ನನ್ನನ್ನು ಕಡಿಮೆಯಾಗಿ ಭಾವಿಸಬೇಡ. ಆಗ್ನೇಯಾಸ್ತ್ರಾದಿ ಸಕಲ ಶಸ್ತ್ರವೂ ನನ್ನಲ್ಲಿದೆ. ಆದ್ದರಿಂದ ನೋಡು ನನ್ನ ಪರಾಕ್ರಮವನ್ನ ಅಂತ ಹೇಳ್ಬಿಟ್ಟು ಅವನ್ನ ಎದುರಿಸ್ತಾ ಸುರಥನಿಗೆ, ಎಲವೋ ಸೋದರನ ಅಳಿದಳಲ್ಗಾಗಿ ನಮ್ಮೊಡನೆ ಕಲಹ ಕೈದುವ ನಿನ್ನನಿಸುವುದು ಅನುಚಿತಮೆಂದು ತೊಲಗಿದೊಡೆ ನೀನು ಅರಿದುದಿಲ್ಲ. ಆತಲೆ ಬಲ್ಲಿತೆಂದು ಕಲ್ಲಪಾಯಿವಲ ಕಲಿಯಾಗಿ ಸಮರದೊಳ್ ಕಾದಿದೊಡೆ
ನಿನಗಿಲ್ಲಿ ಗೆಲಬಹುದೇ ಮರುಳಾಗಬೇಡ ಹಯಮಂ ಬಿಟ್ಟು ನೆಲೆದರೆಯ ಧರ್ಮಸುತನಂ ಕಂಡು ಬದುಕುವುದು ಲೇಸೆಂದು ನರನೆಚ್ಚನು. ಅಯ್ಯ ಸುರಥ, ನಿನ್ನ ಅಣ್ಣನಾದಂತಹ ಸುಧನ್ವ ನಿನ್ನೆ ಪ್ರಾಣ ಬಿಟ್ಟಿದ್ದು ನೀನು ತಿಳ್ಕೊಳ್ಳಿಲ್ವಾ? ತಲೆಗಟ್ಟಿ ಇದೆ ಅಂತ ಕಲ್ಲಿಗೆ ಗುದ್ದುತ್ತಾರೇನೆಯ? ಖಂಡಿತ ನೀನು ನನ್ನ ಜೊತೆಯಲ್ಲಿ ಯುದ್ಧ ಮಾಡಿದರೆ ನೀನು ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟು ಅವನನ್ನ ನೀನು ವಾಪಸ್ ಹೋಗು ಅಂತ ಹೇಳ್ತಾ ಇದ್ದಾನೆ. ಗಣ್ಯವೇ ಮತ್ಸಗ ಭವಂಗೆ ನೀಂ ಹರಿಹರ ಹಿರಣ್ಯ ಗರ್ಭಾದಿಗಳ್ ಮುಳಿದೊಡೆ ಅಳಿದಪನೇ ಕಾರುಣ್ಯದಿಂ ನಿನ್ನನುದ್ಧರಿಸಲೆಂದು ಅಚ್ಯುತ ಕೊಟ್ಟ ತನ್ನವತಾರದ ಪುಣ್ಯದಿಂ ಮಡಿದು ಮುಕ್ತಿಗೆ ಸಂದನು. ಇದಕ್ಕೆ ನೈರ್ವಿಣ್ಯಮೆಲ್ಯಮಗಿಲ್ಲ ನಾವಿನ್ನು ಹಯಮಂ ಬಿಡಲು ಅರಣ್ಯವಾಸಿಗಳಲ್ಲ. ನೋಡೆಮ್ಮ ಸಾಗಸವನು ಎನುದೆಚ್ಚನ ಸುರಥನು. ಅರ್ಜುನ, ನಾನು ನಿನ್ನ ಜೊತೆಲಿ ಯುದ್ಧ ಮಾಡಬಾರ್ದು ಅಂತಾನೆ ಹಿಂದಕ್ಕೆ ಹೋಗಿದ್ದೆಪ್ಪ, ಆದರೂ ಕೂಡ ಪ್ರಾಣ ಕಳ್ಕೊಳ್ತೀನಿ ಅಂತ ಬರ್ತಾ ಇದೆಯಲ್ಲ ಅಂತ ಅನ್ನೋಣ. ಅದಕ್ಕೆ ಸುರಥ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ನೋಡಪ್ಪ, ನೀನು ನನ್ನ ಅಣ್ಣನಾದಂತಹ ಸುಧನ್ವನನ್ನು ಗೆದ್ದೆ ಅಂತಂತೀಯಲ್ಲ, ಸಾಕ್ಷಾತ್ ಹಿರಣ್ಯ ಗರ್ಭ ಬಂದು ನಿಂತ್ಕೊಂಡು ನನ್ನ ಅಣ್ಣ ಸೋಲ್ತಾ ಇದ್ನ. ಈ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದ ಪುಣ್ಯವನ್ನೆಲ್ಲ ನಿನ್ನ ಬಾಣಕ್ಕೆ ಕೊಟ್ಟ, ಆಮೇಲೆ ಅವನಿಗೆ ಮುಕ್ತಿಯನ್ನೇ ಅವನು ಕರುಣಿಸಿದ್ದ. ಅಷ್ಟೇ ಹೊರತು ಅದಕ್ಕೆ ನಾವು ಯಾರೂ ಕೂಡ ಅಳ್ತಾ ಕುಳಿತುಕೊಳ್ತಾ ಇಲ್ಲ, ಈ ಕುದುರೆಯನ್ನು ಬಿಡೋದಿಲ್ಲ, ನಾವೇನು ಕಾಡಾಡಿಗಳಾದಂತಹ ನಿನ್ನ ಮಾತಿಗೆ ಹೆದರೋದಕ್ಕೆ ಅಂತ ಹೇಳಿಬಿಟ್ಟು ಬಹಳ ಧೈರ್ಯವಾಗಿ ಅರ್ಜುನನ ಮೇಲೆ ಯುದ್ಧವನ್ನ ಆರಂಭ ಮಾಡಿದ್ದಾನೆ. ಸುರಥನಿಗೂ ಅರ್ಜುನನಿಗೂ ಕೂಡ ಘೋರವಾದಂತಹ ಸಂಗ್ರಾಮ ಆರಂಭವಾಗಿದೆ. ಕವಿ ಬಹಳ ಸ್ವಾರಸ್ಯವಾಗಿ ಯುದ್ಧವನ್ನು ವರ್ಣಿಸ್ತಾ ಇದ್ದಾನೆ. ಇಸಲುಚ್ಚಳಿಸಿ ಪಾಯ್ವ ಸುರಥನಂಬಿನಗರಿಯ ಬಿಸಿಲ ಗಾಳಿಯ ಬಾಧೆಯಿಂದ ಉರಿದು ಭುಗಿಲೆಂದು ಮಸಗಿದ ಅತಿಶಯದ ರೋಷಜ್ವಾಲೆಯಿಂ ಧನಂಜಯನಾದ ನೀ ನರನೆನೆ. ದೆಸೆಯಾವುದು ಇಳೆಯಾವುದು ಇನಬಿಂಬಮಾವುದು ಆಗಸಮಾವುದೆಂಬ ಇಂಬಿನ ಪೊಸಮೊಸೆಯ ವಿಶಿಖಮಂ ಮುಸುಗಿದಂ ಸಾರಥಿ ಧ್ವಜಯಗಳ ಅಡೆಗಡೆದು ಸುರಥಂ ವಿರಥನಾಗಲು. ಸುರಥನ ಒಂದು ಆ ಬಾಣದ ಏಟಿಗೆ ಅರ್ಜುನನಿಗೆ ಸಿಟ್ಟಾಗ್ಬಿಟ್ಟು ಅರ್ಜುನ ನಿಜವಾಗಿಯೂ ಧನಂಜಯನಾಗ್ಬಿಟ್ಟ ಅಂತ ಕವಿ ಹೇಳ್ತಾ ಇದ್ದಾನೆ. ಅಗ್ನಿಯಂತೆ ಉರಿದು ಬಿಟ್ಟಿದ್ದಾನೆ. ಅರ್ಜುನನ ಸಿಟ್ಟಿಗೆ ಹೇಗಾಯ್ತು ಅಂತಂದ್ರೆ ದಿಕ್ಕು ಯಾವುದು ದೆಸೆ ಯಾವುದು ಯಾವುದು ಅಂತ ಗೊತ್ತಾಗದೆ ಸುರಥ ವಿರಥನಾಗ್ಬಿಟ್ಟ. ಅಂದ್ರೆ ಸುರಥ ಅನ್ನೋ ಶಬ್ದದ ಸ್ವಾರಸ್ಯವನ್ನು ಹೇಳ್ತಾ ಇದ್ದಾನೆ. ರಥವನ್ನ ಕಳ್ಕೊಂಡ್ಬಿಟ್ಟ. ಕೂಡೆ ಮತ್ತೊಂದು ಹೊಸರಥವನಳಿ ಅಳವಡಿಸಿಕೊಂಡು ಈಡೀರಿದ ಅಂಬಿನಂ ಪಾರ್ಥನ ವರೂಥಮಂ ಕೂಡೆ ಹಿಂಭಾಗ ಕೈನೂರ ಬಿಲ್ಲಂತರಕ್ಕೆ ಪೋದುದು ಅದು ಸಂಗರದೊಳು ಮಾಡಿದಂ ಕೃಷ್ಣನ ಶರೀರದೊಳ್ಗಾಯಮಂ ತೋಡಿದಂ ಕುದುರೆಗೊಡಲ್ಗಳಂ ನರನಂ ವಿಭಾಡಿಸಿದನು. ಆ ಸುರಥನೊಂದು ಶಪಥದೊಳಿಸುವುದು ಇದರೊಳೇನಹುದೆಂದನು. ಸುರಥ ವಿರಥನಾಗ್ಬಿಟ್ಟ ಅಂದ್ರೆ ರಥವನ್ನ ಕಳ್ಕೊಂಡ್ಬಿಟ್ಟ. ಮತ್ತೆ ಹೊಸ ರಥವನ್ನ ತಗೊಂಡು ಪುನಃ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಅರ್ಜುನನ ರಥ ಎಷ್ಟೋ ದೂರ ಹಾರಿ ಹೋಗ್ಬಿಟ್ಟಿದೆ. ಅವಾಗ ಅವನು ಅರ್ಜುನನ ಹತ್ರ ಹೇಳ್ತಾ ಇದ್ದಾನೆ, ಶಪಥ ಮೇಕಿದಕಿನ್ನು ನಿನ್ನ ನಾಂ ಕೊಲ್ಲದೊಡೆ ವಿಪುಲ ಪಾತಕ ರಾಶಿ
ತನಗೆ ಸಂಘಟಿಸದಿರ್ದ ಪುದೇ ಪೇಳೆನುತ ತೆಗೆದೆಚ್ಚೊಡೆ ಬಾಣಮಂ ಸುರಥಂ ನಡುವೆ ಖಂಡಿಸಿ ಅಪಹಾಸದಿಂದ ಇಳೆಗೆ ನಿನ್ನನಿ ಈ ರಥದಿಂದೆ ನಿಪತನಂಗೈದೊಡೆ ತನಗೆ ಪರಲೋಕದೊಳ್ ವಿಪರೀತ ಗತಿಯಾಗದಿರ್ದ ಪುದೆ ಪೇಳೆಂದು ತೆಗೆದೆಚ್ಚು ಬೊಬ್ಬಿರಿದನು. ಈ ತರಹದ ಯುದ್ಧವಲ್ಲ, ಪ್ರಯೋಜನವಿಲ್ಲ. ಒಂದು ಪ್ರತಿಜ್ಞೆ ಮಾಡು ಕೃಷ್ಣನ ಮುಂದೆ. ನಿನ್ನ ಪ್ರತಿಜ್ಞೆಗೆ ತಕ್ಕಂತೆ ನಾನೊಂದು ಪ್ರತಿಜ್ಞೆ ಮಾಡ್ತೀನಿ. ಎಷ್ಟೊತ್ತು ಯುದ್ಧ ಮಾಡೋದು? ಕೃಷ್ಣನ ನೋಡ್ತಾ ಶರೀರ ಬಿಡಕ್ ಬಂದವ್ ನಾನು, ನಿನ್ ಜೊತೆಲಿ ಯುದ್ಧ ಮಾಡೋದಕ್ಕೆ ನಂಗೆ ಪುರುಸತ್ತಿಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಅರ್ಜುನನು ಕೂಡ ಆ ರೀತಿಯಾಗಿ ಪ್ರತಿಜ್ಞೆ ಮಾಡಿಬಿಟ್ಟು ಅವನು ಕೂಡ ಅದಕ್ಕೆ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾನೆ. ಸುರತನಿಸುಗೆಯೊಳರ್ಜುನಂ ನೊಂದು ಮುಂಗಾಣದಿರೆ ಮುರಾಂತ ಕಣಿಸವ ತೋಳ್ಗಳಂ ಬೇಗ ಕತ್ತರಿಸು ದಿವ್ಯಾಸ್ತ್ರಮಂ ಪೂಡೆಂದು ತಾಂ ಪಾಂಚಜನ್ಯಮಂ ಪೂರೈಸಲು ನರನಾನುಡಿಗೆ ಮುನ್ನ ಮೆಚ್ಚು ಕೆಡಪಿದನು ಆತನು ಉರುಭುಜವನು ಐವಡೆಯ ಭುಜಗೇಂದ್ರನಂದದಿಂ ಧರೆಯೊಳ್ ಪೊರಳ್ದುರುಳ್ದುದು ಪೊಯ್ದು ಉರೆಕೊಂದು ಆ ಕ್ಷಣಂ ಪರಬಲವನು. ಇಬ್ಬರೂ ಕೂಡ ಪ್ರತಿಜ್ಞೆ ಮಾಡೋಣ ಅಂತಂದಾಗ ಅರ್ಜುನ ನಿನ್ನನ್ನು ನಾನು ಕೊಲ್ಲದೆ ಇದ್ರೆ ನನಗೆ ಸಕಲ ಪಾಪವೂ ಬರಲಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಹಾಸ್ಯ ಮಾಡ್ತಾ, ನಿನ್ನನ್ನು ನಾನು ರಥದಿಂದ ಕೆಳಗೆ ಇದ್ರೆ ಕೆಳಗೆ ಬೀಳಿಸದೇ ಇದ್ರೆ ಪರಲೋಕದಲ್ಲಿ ನನಗೆ ದುರ್ಗತಿ ಆಗ್ಲಿಪ್ಪ ಅಂತ ಹೇಳಿ ಅವನು ಒಂದು ಪ್ರತಿಜ್ಞೆ ಮಾಡ್ತಾನೆ. ಹೀಗೆ ಇಬ್ಬರು ಪ್ರತಿಜ್ಞೆ ಮಾಡಿ ಪರಸ್ಪರ ಬಾಣಪ್ರಯೋಗ ಮಾಡ್ತಾ ಇದ್ದಾಗ ಅರ್ಜುನ ಸ್ವಲ್ಪ ಮಂಪಾಗ್ಬಿಡ್ತಾನೆ. ಅವಾಗ ಕೃಷ್ಣ, ಲೋ ಇವನ ತೋಳನ್ನು ಕತ್ತರಿಸೋ ಬೇಗ, ಏನ್ ನೋಡ್ತಾ ಇದೆಯೋ ಅಂತಂದಾಗ ದಿವ್ಯಾಸ್ತ್ರದಿಂದ ಅವನ ಬಲಗೈಯನ್ನ ಕತ್ತರಿಸಿ ಬಿಟ್ಟಿದ್ದಾನೆ. ಧೊಪ್ ಅಂತ ಹೇಳಿ 5 ಹೆಡೆಯ ನಾಗನಂತೆ ಆ ತೋಳು ಬಿದ್ದು ಬಿಟ್ಟು 5 ಬೆರಳಿದೆ, 5 ಹೆಡೆಯ ನಾಗೇಂದ್ರನಂತೆ ಆ ತೋಳು ಬಿದ್ದು ಎಷ್ಟೋ ಸೈನ್ಯವನ್ನೆಲ್ಲ ಕೊಚ್ಚಿ ಹಾಕ್ಬಿಟ್ಟಿದೆ. ಒಂದು ತೋಳು ಹೋದ್ರೆ ಇನ್ನೊಂದು ತೋಳಿನಿಂದಲೇ ಯುದ್ಧಕ್ಕೆ ಅವನು ಬರ್ತಾ ಇದ್ದಾನೆ. ಹೀಗೆ ಅರ್ಜುನ ಅವನ ಎಡಗೈಯನ್ನು, 2 ಕಾಲುಗಳನ್ನು, ತಲೆಯನ್ನು ಎಲ್ಲವನ್ನು ಒಂದೊಂದಾಗಿ ಕತ್ತರಿಸ್ತಾ ಇದ್ದಾನೆ. ಒತ್ತೋಳನುತ್ತರಿಸಲು ಒತ್ತೋಳ ಸತ್ವದಿಂ ಮತ್ತಾತನುರವಣಿಸಿ ಮತ್ತದಂತಿಯ ತೆರದಿ ಒತ್ತಿ ಭರದಿಂ ಪಾರ್ಥನೊತ್ತಿಗೈತರೆ ಕಂಡು ಗರಿ ವಿಜಯನಂ ಜರೆಯಲು ತತ್ತಳಂಗೊಳದೆಚ್ಚು ತತ್ತಳವಿಗೈದು ಅವನನತ್ತಲ್ ಭುಜವನರಿಯೇ ನೆತ್ತರಾಗಸಕೆ ಚಿಮ್ಮಿತ್ತು ರಣದೋಕುಳಿಯ ಮಿತ್ತುವಿನ ಜೀರ್ಕೊಳವಿಯುಗಳ್ವ ಕೆನ್ನೀರೆಂಬ ಬೋಲು ತೋಳ್ಗಳೆರಡುಂ ಕತ್ತರಿಸಿ ಬೀಳೆ ಮತ್ತೆ ಕಟ್ಟಾಳ್ಗಳ ಶಿರೋಮಣಿ ಸುರಥನ ಆ ಕಿರೀಟಿಯಂ ಕಾಲ್ಗಳಿಂದೊದೆದು ಕೆಡಗುವೆನೆಂದು ಭರದಿಂದೆ ಬೊಬ್ಬಿರಿಯುತೈತರಲ್ಕೆ ಕೋಲ್ಗಳಿಂ ತೊಡೆಗಳಂ ಕತ್ತರಿಸುವೆ ನಾದಿದುವು ಧೂಳ್ಗಳ್ ಅರುಣಾಂಬುವಿಂದೆ ಎದೆಯೊಳ್ ತವಳ್ದ ಅಹಿಯವೋಲ್ ಗಂಡುಗಳಿದನಂಜಯನ ಸಮ್ಮುಖಕ್ಕೆ ಮೇಲ್ವಾಯ್ದನು ಅವನೇನೇಳ್ವೆನು. ಒಂದು ಕೋಳನ್ನು ಕತ್ತರಿಸಿದ್ರೆ ಎಡಗೈಯಿಂದಲೇ ಅರ್ಜುನನನ್ನು ನಾನು ಮೆಟ್ಟ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಅರ್ಜುನ ನೋಡ್ತಾ ಇದ್ದಾನೆ, ಏನಿವನು
ಒಂದು ಕೈ ಹೋದ್ರೂ ಇಷ್ಟು ಉತ್ಸಾಹದಲ್ಲಿ ಇದ್ದಾನೆ ಅಂತಂದಾಗ ಕೃಷ್ಣ ಕತ್ತರಿಸೋ ಇನ್ನೊಂದು ಕೈಯನ್ನ ಏನ್ ನೋಡ್ತಾ ಇದೀಯಾ ಅಂತಂದಾಗ ಅವನು ಎಡಗೈಯನ್ನು ಕತ್ತರಿಸಿದ್ದಾನೆ. ಅವನಿಗೆ ಎರಡು ಕೈ ಹೋದ್ರೂ ಕೂಡ ಎರಡು ಕಾಲಿದೆಯಲ್ಲ, ಈ ಕಾಲಿಂದ ಒದ್ದು ಅರ್ಜುನನ ರಥದಿಂದ ಬೀಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಎರಡು ಕಾಲನ್ನು ಕತ್ತರಿಸಿದ್ದಾನೆ. ಅದರಿಂದ ರಕ್ತ ಧಾರಾಕಾರವಾಗಿ ಸುರಿದು ಬಿಟ್ಟಿದೆ. ಅವನು ಎರಡು ಕೈಯು ಎರಡು ಕಾಲು ಹೋದರೂ ಕೂಡ ಹಾವಿನಂತೆ ತೆವಳುತ್ತಾ ಅರ್ಜುನನ ಮುಖಕ್ಕೆ ಬರ್ತಾ ಇದ್ದಾನೆ. ಆಗ ಕೃಷ್ಣ ತಲೆಯನ್ನು ಕತ್ತರಿಸು ಅಂತ ಹೇಳಿ ಅರ್ಜುನನಿಗೆ ಆಜ್ಞೆ ಮಾಡಿದಾಗ ಅರ್ಜುನ ಅವನ ತಲೆಯನ್ನು ಕತ್ತರಿಸ್ತಾ ಇದ್ದಾನೆ. ಆಗ ಮುರಹರನಾಜ್ಞೆಯಿಂದೆಚ್ಚು ಫಲುಗುಣಂ ಬೇಗ ಸುರಥನ ಶಿರವನರಿಯಲು ಆ ತಲೆ ಬಂದು ತಾಗಿದತಿ ಭರದೊಳ್ ನರನ ವಕ್ಷವ ಕೆಡಹಿತ ಆವರೂಥಾಗ್ರದಿಂದೇ ನೀಗಿದಂ ಮರವೆಯಿಂದ ಅರಿವಂ ಧನಂಜಯಂ ಮೇಗೆ ಕೃಷ್ಣನ ಚರಣ ಕೈ ತಂದು ಬಿದ್ದು ಹರಿ ರಾಘವ ಜನಾರ್ದನ ಮುಕುಂದ ಎನ್ನುತ್ತಿದ್ದುದು ಆಶಿರಮಂ ಅತಿ ವಿಕಾಸದಿಂದೇ. ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಮಹಾವಿಷ್ಣು ಭಕ್ತನ ಪ್ರತಿಜ್ಞೆಯೂ ಕೂಡ ನಡಿಬೇಕಲ್ಲ, ಹಾಗಾಗ್ಬಿಟ್ಟು ಅವನ ತಲೆಯನ್ನು ಕತ್ತರಿಸಿದರೂ ಕೂಡ ಆ ತಲೆ ಆಕಾಶಕ್ಕೆ ಚೆಮ್ಮಿಬಿಟ್ಟು ಅರ್ಜುನನ ಎದೆಗೆ ಬಂದು ಬಡಿಯುತ್ತೆ. ಬಡಿದು ಬಿಟ್ಟು ಅರ್ಜುನ ಆ ಒಂದು ತೀವ್ರವಾದ ಘಾತಕ್ಕೆ ರಥದಿಂದ ಧೊಪ್ಪಂತ ಕೆಳಗೆ ಬಿದ್ದು ಬಿಡ್ತಾನೆ. ಆಮೇಲೆ ಆ ತಲೆ ಕೃಷ್ಣನ ಕಾಲಿನ ಬುಡಕ್ಕೆ ಬಂದ್ಬಿಟ್ಟು ಕೃಷ್ಣ, ಜನಾರ್ದನ, ರಾಘವ, ಮುಕುಂದ ಅಂತ ಹೇಳಿ ವಿಷ್ಣುನಾಮ ಸ್ಮರಣೆಯನ್ನು ಮಾಡ್ತಾ ಇದೆ. ಶ್ರೀಕರಾಂಬುಜ ಯುಗ್ಮದಿಂದೆತ್ತಿಕೊಂಡು ಕಮಲಾಕಾಂತನು ಆ ಶಿರವನೀಕ್ಷಿಸಿ ಕರುಣದಿಂದ ಆಕಾಶದೆಡೆಯೊಳಿಗ ಗರುಡನಂ ಕರೆದಿತ್ತು ಜವದಿಂ ಪ್ರಯಾಗ ಕೈದಿ ಈ ಕಪಾಲವನು ಅಲ್ಲಿ ಹಾಯ್ಕೆಂದು ಬೆಸಸಲು ಯದನಾ ಖಗೇಶ್ವರನೊಯ್ಯುತ್ತಿರೆ ಗಗನ ಪಥದೊಳ್ ಪಿನಾಕಿ ಕಂಡು ಒಳ್ತಿಯಿಂದ ತಲೆಗೆ ಕಳುಗಿದವು ಭೃಂಗೀಶನಂ ಮುದದೊಳು ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಆಮೇಲೆ ಪರಮಾತ್ಮ ತನ್ನ ಆ ಪವಿತ್ರವಾದ ಕೈಯಿಂದ ಆ ತಲೆಯನ್ನ ಸ್ವೀಕರಿಸಿದ್ದಾನೆ. ಅದನ್ನು ನೋಡ್ಬಿಟ್ಟು ಕರುಣದಿಂದ ಆಕಾಶಕ್ಕೆ ಬೀಸ್ಬಿಟ್ಟು ಗರುಡನಿತ್ರ ಇದನ್ನ ಪ್ರಯಾಗಕ್ಕೆ ಹಾಕು, ಅಲ್ಲಿ ಸದ್ಗತಿ ಆಗತ್ತೆ ಅಂತ ಹೇಳೋಣ. ಅವನು ಗರುಡ ಅದನ್ನು ತಗೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಯಾವ ತಲೆಯನ್ನ ಪ್ರೀತಿಯಿಂದ ಮುಟ್ಟಿದ್ದಾನೆ ಆ ತಲೆಯನ್ನ ನಾನು ಆಭರಣವಾಗಿ ರುಂಡಮಾಲೆಯಾಗಿ ಧಾರಣೆ ಮಾಡಬೇಕು ಅಂತ ಶಿವನಿಗೆ ಮನಸ್ಸು ಬಂದ್ಬಿಟ್ಟು ಭೃಂಗೀಶನನ್ನ ಕಳಿಸ್ತಾ ಇದ್ದಾನೆ. ಹೋಗ್ಬಿಟ್ಟು ಆ ತಲೆಯನ್ನ ಗರುಡನಿಗೆ ಹೇಳಿಬಿಟ್ಟು ತಗೊಂಡು ಬಾ ಅಂತ. ಇಲ್ಲಿ ಸ್ವಾರಸ್ಯ ಅಂತಂದ್ರೆ ಕೃಷ್ಣ ಯಾರನ್ನ ಅತ್ಯಂತ ಪ್ರೀತಿಸ್ತಾನೋ ಶಿವ ಅವರನ್ನ ಬಹಳ ಪ್ರೀತಿಯಿಂದ ಆದರಿಸ್ತಾನೆ. ಕೃಷ್ಣ ಭಕ್ತರು ಶಿವನನ್ನ ಧ್ಯಾನಿಸ್ತಾರೆ. ಅಂದ್ರೆ ಹರಿಹರ ಅಭೇದವನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್.ಎಲ್. ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.
ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.